ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಕ್ಯಾಲೆಂಡರ್ ಅಲ್ಲಿ ಹೊಸ ವರ್ಷ ಪ್ರಾರಂಭ ಆಯಿತು 2026. ಅದರಲ್ಲಿ ನಾವು ಬಂದಿರುವಂಥದ್ದು 111 ಪೋರ್ಟಲ್ ಕೂಡ ಓಪನ್ ಆಗಿದೆ. ವೆರಿ ವೆರಿ ಪವರ್ಫುಲ್ ಆಗಿರುವಂಥ ಪೋರ್ಟಲ್. ಯಾಕೆ ಅಂತ ಹೇಳಿದ್ರೆ ಈ ವರ್ಷ ಅಂದ್ರೆ 2026ನೇ ವರ್ಷವನ್ನ ಸೂರ್ಯ ಒಂದು ರೂಲಿಂಗ್ ಪ್ಲಾನೆಟ್ ಆಗಿ ಇರ್ತಾನೆ ಅಂತ. ಅಂದ್ರೆ ಸೂರ್ಯ ಅಂದ್ರೇನೆ ಒಂದು ಪವರ್ ಅಲ್ವಾ. ಸೊ ಯಾರಿಗೆಲ್ಲ ನಮ್ಮನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕು, ಪವರ್ಫುಲ್ ಆಗಿರ್ಬೇಕು, ನಮ್ಮ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂದ್ರೆ ಈ ವರ್ಷ ಎಲ್ಲರಿಗೂ ತುಂಬಾನೇ ಚೆನ್ನಾಗಿದೆ. ನಿಜವಾಗ್ಲೂ ಸೂರ್ಯ ಒಂದು ತುಂಬಾ ಪ್ರಭಾವ, ನಂಬರ್ 1 ಅಂದ್ರೇನೆ ಸೂರ್ಯ ಅಲ್ವಾ. ತುಂಬಾ ಪ್ರಭಾವಿತನಾಗಿ ನಮ್ಗೆ ಎಲ್ಲರಿಗೂ ಒಂದು ನಮ್ಮ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಈ ಒಂದು ವರ್ಷ ತುಂಬಾನೇ ಚೆನ್ನಾಗಿದೆ. ಅದ್ರಲ್ಲಿ ಇವಾಗ ನಾವು ಏನ್ ಮಾಡ್ಬೇಕು, 111 ಪೋರ್ಟಲ್ ಅನ್ನ ನಾವು ತಗೊಂಡ್ ಬಂದಿದೀವಿ. ಈ 111 ಪೋರ್ಟಲ್ ಅಲ್ಲಿ ನಾನು ನಿಮ್ಗೆ ಎಲ್ರಿಗೂ ಹೇಳೋದೇನು ಅಂದ್ರೆ, ಸಾಕಷ್ಟು ಪೋರ್ಟಲ್ಸ್ ಓಪನ್ ಆಗಿತ್ತು. ಆ ಪೋರ್ಟಲ್ಸ್ ಅಲ್ಲಿ ನಮಗೆ ಏನೇನೆಲ್ಲ ಬೇಕು ನಾವು ಅದನ್ನೆಲ್ಲ ನಾವು ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡಿಕೊಂಡು ತುಂಬಾ ಜನ ಏನು ಆಗಲ್ಲ ಅನ್ಕೊಂಡಿರೋರು ಕೂಡ ಇಲ್ಲಿ ರಿಸಲ್ಟ್ ಬಂದಿದೆ. ಇವತ್ತು ನಾನು ನಿಮಗೆ ಈ 111 ಪೋರ್ಟಲ್ ನಲ್ಲಿ ಏನ್ ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಈ ಒಂದು ವರ್ಷದಲ್ಲಿ ನಿಮಗೆ ಈ 111 ಅಂದ್ರೆ ಜನವರಿ 1ನೇ ತಾರೀಕಿನ ದಿನ ನೀವು ಏನನ್ನ ವಿಶ್ ಮಾಡಬೇಕು ಅಂತ ಹೇಳಿದ್ರೆ, ನೋಡಿ ತುಂಬಾನೇ ಚೆನ್ನಾಗಿ ಬಂದಿರುವಂತ ಈ 111 ಪೋರ್ಟಲ್ ಏನಿದೆ ಅಲ್ವಾ, ಈ 2026 ಓಪನ್ ಆಗುತ್ತೆ. ಮೊದಲನೇ ತಿಂಗಳು ಮೊದಲನೇ ದಿನ ನಂಬರ್ ಅನ್ನ ತಗೊಂಡ್ರೆ 111 ಬರ್ತಾ ಇದೆ. ಇವತ್ತಿನ ದಿನ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಯಾವುದು ಈ ವರ್ಷದಲ್ಲಿ ನಿಮಗೆ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ನೀವೆಲ್ಲ ಅನ್ಕೊಂಡಿದ್ದೀರೋ. ಫಾರ್ ಎಕ್ಸಾಂಪಲ್, ಇಲ್ಲ ನಾನು ಈ ವರ್ಷ ಮನೆ ಕಟ್ಬಿಡ್ಬೇಕು, ನಮ್ಮ ಮಕ್ಕಳಿಗೆ ತಂದೆ ತಾಯಿ ಅನ್ಕೊಂಡಿರ್ತಾರೆ ಈ ವರ್ಷ ನನ್ನ ಮಗನಿಗೆ ಅಥವಾ ಮಗಳಿಗೆ ಮದುವೆ ಆಗ್ಲೇಬೇಕು, ಅಥವಾ ಹುಡುಗ ಹುಡುಗಿನೂ ಅನ್ಕೊಂಡಿರ್ತಾರೆ ನನಗೆ ಈ ವರ್ಷ ಒಳ್ಳೆ ಹುಡುಗಿ ಸಿಗ್ಲಿ, ಈ ವರ್ಷ ಒಳ್ಳೆ ಹುಡುಗ ಸಿಗ್ಬೇಕು ಅಂತವ್ರಿಗೂ ಕೂಡ. ಹಾಗೇನೆ ಈ ವರ್ಷದಲ್ಲಿ ನಾನು ಒಂದು ಸ್ಟಾರ್ಟ್ಅಪ್ ನ ಮಾಡ್ಕೊಳ್ಬೇಕು. ಈಗ ತುಂಬಾ ಜನ ಎಜುಕೇಶನ್ ಮುಗಿಸಿರ್ತಾರೆ, ಓನ್ ಆಗಿ ಏನೋ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರ್ತಾರೆ. ಇವರುಗಳಿಗೆಲ್ಲ ಇವಾಗ ಮಾಡೋಣ ಅವಾಗ ಮಾಡೋಣ ಅಂತ ಯಾರೆಲ್ಲ ಅನ್ಕೊಂಡಿದ್ದೀರೋ, ಈ ಒಂದು 111 ಪೋರ್ಟಲ್ ಅಲ್ಲಿ ಯಾರೆಲ್ಲ ನಾವು ನಮ್ಮ ಒಂದು ಸ್ಟಾರ್ಟ್ಅಪ್ ನ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅವರಿಗೂ ಕೂಡ ತುಂಬಾ ಪವರ್ಫುಲ್ ಆಗಿರುವಂತ ವರ್ಷ ಇದು. ಹಾಗೇನೆ ಈಗ ನನ್ನದು ಒಂದು ಪ್ರಾಪರ್ಟಿ ಇದೆ. ಈ ಪ್ರಾಪರ್ಟಿ ಸುಮಾರು 2-3 ವರ್ಷದಿಂದ ನಾನು ಸೇಲ್ ಮಾಡ್ತಾ ಇದ್ದೀನಿ, ಆದ್ರೆ ನನಗೆ ಸೇಲ್ ಮಾಡಕ್ ಆಗ್ತಾ ಇಲ್ಲ. ಇದು ಕೂಡ ನೀವು ಈ ಒಂದು 111 ಪೋರ್ಟಲ್ ಅಲ್ಲಿ ವಿಶ್ ನ ಫುಲ್ಫಿಲ್ ಮಾಡ್ಕೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ, ಮನಿ ಟ್ರಾನ್ಸಾಕ್ಷನ್, ನೀವು ಪ್ರಾಪರ್ಟಿ ಬೈ ಮಾಡೋದಷ್ಟೇ ಅಲ್ಲ, ನಮ್ಮಲ್ಲಿರುವಂತ ಪ್ರಾಪರ್ಟಿ ಸೇಲ್ ಅಂದ್ರೆ ಎಷ್ಟೋ ಜನ ನಮ್ಮ ಕ್ಲೈಂಟ್ಸು ನಮ್ಮ ಸ್ಟೂಡೆಂಟ್ಸ್ಗಳು ಕೇಳ್ತಿರ್ತಾರೆ, ನಮ್ದೊಂದು ಹಳೇದು ಒಂದು ಜಾಗ ಇದೆ, ಮನೆ ಇದೆ, ತೋಟ ಇದೆ, ಹೊಲ ಇದೆ, ನಾವು ತುಂಬಾ ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದೀವಿ, ಯಾರು ಬರ್ತಾ ಇಲ್ಲ ತಗೊಳ್ತಾ ಇಲ್ಲ ಅಂತ ಎಲ್ಲ ಹೇಳ್ತಿರ್ತಾರೆ. ಅದು ಕೂಡ ಮನಿ ಹರ್ಡಲ್ಸ್ ಇರುತ್ತೆ. ಅಲ್ಲೂ ಕೂಡ ಮನಿಯನ್ನ ನೀವು ಅಟ್ರಾಕ್ಟ್ ಮಾಡಬೇಕು, ಮನಿ ಟ್ರಾನ್ಸಾಕ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ ಮುಖಾಂತರದಿಂದನಾದ್ರೂ ಮನಿ ಬರ್ಬೋದು ಅಲ್ವಾ. ಸೊ ಅಂಥವ್ರು ಕೂಡ ಈ ವರ್ಷ ನನ್ನ ಒಂದು ಹಳೆ ಜಾಗ, ಹಳೆ ಮನೆ, ಅಥವಾ ನಾವು ವಾಸ ಮಾಡ್ತಾ ಇರೋದು ನಮಗೆ ಯಾಕೋ ಸೆಟ್ ಆಗ್ತಾ ಇಲ್ಲ ಮನೆ, ಆ ಮನೆಯನ್ನ ನಾನು ಸೇಲ್ ಮಾಡಬೇಕು ಅಂತ ಯಾರೆಲ್ಲ ಅಂತ ಅನ್ಕೊಂಡಿದ್ದೀರೋ ಅವ್ರಿಗೂ ಕೂಡ 1 ವರ್ಷದ ಒಳಗೆ ಅಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲ, ನೋಡಿ ಇಲ್ಲಿ ನಾನು ನಿಮ್ಗೆ ಸಾಕಷ್ಟು ಒಂದು ತುಂಬಾನೇ ಒಂದು ಪವರ್ಫುಲ್ ಆಗಿರೋಂತ ಒಂದು ಸಿಂಬಲ್ ಅನ್ನ ಕೊಡ್ತಾ ಇದ್ದೀನಿ. ಈ ಸಿಂಬಲ್ ಏನು ಅಂತ ಹೇಳಿದ್ರೆ, ಈ ಒಂದು ವೈಟ್ ಶೀಟ್ ಅನ್ನ ನೀವು ತಗೊಳ್ಬೇಕು. ಈ ವೈಟ್ ಶೀಟ್ ಅಲ್ಲಿ ನಮ್ಗೆ ಗೊತ್ತಿದೆ ನಾವೆಲ್ಲ ತುಂಬಾನೇ ಒಂದು
ಮ್ಯಾನಿಫೆಸ್ಟೇಷನ್ ಒಂದು ಇದರಲ್ಲಿ ಸ್ಪೆಷಲ್ ಆಗಿನೇ ನಾವು ತಗೊಂಡ್ ಬರ್ತಾ ಇದೀವಿ. ಸಾಕಷ್ಟು ಸ್ವಿಚ್ ವರ್ಡ್ಗಳು, ಸ್ವಿಚ್ ಫ್ರೇಮು, ಏಂಜಲ್ ನಂಬರ್ಗಳು, ವೇದಿಕ್ ಸ್ವಿಚ್ ವರ್ಡ್, ಮನಿ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ತುಂಬಾನೇ ನಮ್ಮ ಚಾನಲ್ ಅಲ್ಲಿ ವಿಶೇಷತೆಯನ್ನ ಹೊಂದಿದೆ. ಅದರಲ್ಲಿ ನಮಗೆ ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನುವಂಥದ್ದು ಅಂತೂ ತುಂಬಾ ಗ್ರೇಟ್ ರಿಸಲ್ಟ್ ಅನ್ನ ಕೊಟ್ಟಿದೆ. ನಮಗೆ ಗೊತ್ತಿರೋ ಅಂತ ವಿಚಾರವನ್ನ ನಾವು ನಮ್ಮ ವಿಶ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಸೇರ್ಕೊಳ್ಬೇಕು. ನೋಡಿ, ಏನೇ ಈಗ ಒಂದು ಡಿಶ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲವೂ ಸೇರ್ಕೊಂಡ್ರೆ ಹೇಗೆ ನಮ್ಗೆ ರುಚಿಯಾಗಿ ಸಿಗುತ್ತೋ ಹಾಗೆ ನೋಡಿ, ನಮ್ಗೆ ಇವಾಗ ಏಂಜಲ್ ನಂಬರ್ ಗೊತ್ತಿದೆ, ವೇದಿಕ್ ಸ್ವಿಚ್ ವರ್ಡ್ ಗೊತ್ತಿದೆ, ಸ್ವಿಚ್ ವರ್ಡ್ಸ್ ಗೊತ್ತಿದೆ, ಸ್ವಿಚ್ ಫ್ರೇಮ್ಸ್ ಗಳನ್ನ ಕೊಟ್ಟಿದೆ, ಇದನ್ನ ಮ್ಯಾನಿಫೆಸ್ಟ್ ಮಾಡೋದು ಹೇಗೆ ಅಂತ ಗೊತ್ತಿದೆ. ಹಾಗೆ ಎನರ್ಜಿ ಸರ್ಕಲ್, ಸಿಂಬಲ್ಸ್ಗಳು, ಇಷ್ಟೆಲ್ಲದು ಗೊತ್ತಿರುವಾಗ ಕಾಂಬಿನೇಷನ್ ಅಲ್ಲಿ ನಾನು ಇವತ್ತು ನಿಮಗೆ ತಗೊಂಡ್ ಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ, ನಿಮ್ಗೆ ನಮ್ದು ಮ್ಯಾನಿಫೆಸ್ಟೇಷನ್ ನಿಮಗೆಲ್ಲರಿಗೂ ಗೊತ್ತಿದೆ. ವೈಟ್ ಶೀಟ್ ಅನ್ನು ತಗೊಳ್ತೀರಿ, ಅದರಲ್ಲಿ ನಮ್ಮ ಒಂದು ಕಲರ್ಗಳೆಲ್ಲ ಯಾವುದು ಅಂತ ಹೇಳಿ ಅದನ್ನು ಗೊತ್ತಿದೆ. ಗ್ರೀನ್ ಕಲರ್ ಮತ್ತು ರೆಡ್ ಕಲರ್ ಹಾಗೆ ಆರೆಂಜ್ ಕಲರ್ ಅನ್ನ ನಾವು ತುಂಬಾನೇ ಒಂದು ಮ್ಯಾನಿಫೆಸ್ಟೇಷನ್ ಟೈಮ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಓಕೆ, ಈ ಒಂದು ಮ್ಯಾನಿಫೆಸ್ಟೇಷನ್ ಟೈಮ್ ಅಲ್ಲಿ ಯೂಸ್ ಮಾಡುವಂತ ಕಲರ್ಗಳು, ಅದರಲ್ಲಿ ಇವಾಗ ನಾನು ನಿಮಗೆ ಏನ್ ಮಾಡಿದೀನಿ ಅಂತ ಹೇಳಿದ್ರೆ, ಈ ವೈಟ್ ಶೀಟ್ ಅಲ್ಲಿ ಗ್ರೀನ್ ಕಲರ್ ಅಲ್ಲಿ ನಾನು ಏನ್ ಮಾಡಿದೆ, ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹೇಳಿ ಈ ಒಂದು ಶೀಟ್ ಬಿಗಿನಿಂಗ್ ಅಲ್ಲೇನೆ ನಾನು ಬರ್ದ್ಬಿಟ್ಟಿದ್ದೀನಿ. ಬರ್ದಾಗ ಅದಕ್ಕೂ ಮುಂಚೆ ನೀವೇನ್ ಮಾಡಿ, ಇಲ್ಲಿ ಟಾಪ್ ಅಲ್ಲಿ ಏನ್ ಮಾಡಿ, ಡೇಟ್ ಅನ್ನ ಹಾಕಿ. ಅಂದ್ರೆ 1/1/1 ಜನವರಿ 1ನೇ ದಿನ 2026. ಅದನ್ನ ನಾವು ಕರೆಕ್ಟ್ ಆಗಿ ನೋಡಿದ್ರೆ ಏನ್ ಬರುತ್ತೆ, 111 ಬರುತ್ತೆ. ಹಾಗಾಗಿ 111 ಅಂತ ನೀವು ಬರೆದು ಇಲ್ಲಿ ಕೆಳಗಡೆಗೆ, ಅದ್ರ ಕೆಳಗಡೆಗೆ ವುಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ. ಕನ್ಫ್ಯೂಷನ್ ಮಾಡ್ಕೋಬೇಡಿ, ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳ್ಕೊಳ್ಳಿ. ಅದಾದ ನಂತರ ರೆಡ್ ಇಂಕ್ ಅಲ್ಲಿ, ಅಂದ್ರೆ ರೆಡ್ ಪೆನ್ ಅಲ್ಲಿ, ರೆಡ್ ಇಂಕ್ ಅಲ್ಲಿ ನಾನು ಏನ್ ಬರ್ದಿದ್ದೀನಿ, ಒಂದು ದೊಡ್ಡ ಎನರ್ಜಿ ಸರ್ಕಲ್ ಹಾಕಿದ್ದೀನಿ. ದೊಡ್ಡ ಎನರ್ಜಿ ಸರ್ಕಲ್ ಅನ್ನ ಹಾಕಿದ್ದೀನಿ. ಈ ಒಂದು ಎನರ್ಜಿ ಸರ್ಕಲ್ ಅಲ್ಲಿ, ಇದು ಎನರ್ಜಿ ಸರ್ಕಲ್ ಅಂದ್ರೆ ಏನು ಅಂದ್ರೆ, ನಾವು ನಮ್ಮ ನೇಮು, ನಾವು ಕೊಡುವಂತ ಸ್ವಿಚ್ ವರ್ಡ್ಸ್, ಸ್ವಿಚ್ ಫ್ರೇಮ್ಸ್, ಏಂಜಲ್ ನಂಬರು, ಹಾಗೆ ನಾವು ಕೊಡುವಂತ ಸಿಂಬಲ್ ಎಲ್ಲ ಅಲ್ಲೇ ಇರಲಿ, ನಮ್ಗೆ ಪ್ರೊಟೆಕ್ಟ್ ಆಗಲಿ, ನಮ್ಗೆ ಟ್ರಾನ್ಸಾಕ್ಷನ್, ಮನಿ ಟ್ರಾನ್ಸಾಕ್ಷನ್ ಆಗಲಿ, ನಮ್ಮ ವಿಶ್ ಫುಲ್ಫಿಲ್ ಆಗಲಿ ಅಂತ ಹೇಳಿ ಮಾತ್ರ ನಾವು ಈ ಒಂದು ಎನರ್ಜಿ ಸರ್ಕಲ್ ಅನ್ನ ಹಾಕ್ತಾ ಇದೀವಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನಾನು ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಸಿಂಬಲ್ ಅನ್ನ ಕೊಟ್ಟಿದ್ದೀನಿ. ಸೊ ಈ ಒಂದು ಸಿಂಬಲ್ ಏನಿದೆ ಅಲ್ವಾ, ಝೀಬೋ ಸಿಂಬಲ್, ಈ ಸಿಂಬಲ್ ನಿಮಗೆ ಅನ್ಲಿಮಿಟೆಡ್ ಅಬಂಡನ್ಸ್, ಅನ್ಲಿಮಿಟೆಡ್ ಅಮೌಂಟ್ ಅನ್ನ ತಂದು ಕೊಡುವಂತ ಪವರ್ಫುಲ್ ಆಗಿರುವಂತ ಈ ಒಂದು ಸಿಂಬಲ್. ಈ ಸಿಂಬಲ್ ಅನ್ನ ನಾನು ಬರ್ದಿದ್ದೀನಿ. ನಿಮಗೆ ಈ ಒಂದು ಸಿಂಬಲ್ ಅನ್ನ ಬರ್ದು ನೀವು ಎನರ್ಜಿ ಸರ್ಕಲ್ ಹಾಕಿ, ನಿಮ್ಮ ನೇಮ್ ಹಾಕಿ, ಈ ಒಂದು ಸಿಂಬಲ್ ಅನ್ನ ಹಾಕಿ, ಇಲ್ಲಿ ನೋಡಿ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾರೆಲ್ಲ ನಿಮಗೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅಲ್ಲಿ ನೀವು ಏನ್ ಬರಿಬೇಕು ಅಂದ್ರೆ, ನನ್ನ ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ ಅಂತಾನೆ ಬರಿಬೇಕು. ಆಗ್ಲಿ, ಬರ್ಲಿ, ಮಾಡ್ಲಿ ಅಂತ ಅಲ್ಲ, ನನ್ನ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ. ಹಾಗೆ ನೀವು ಏನೇನೆಲ್ಲ ಅನ್ಕೊಂಡಿರ್ತೀರಿ ಇಲ್ಲಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಒಂದು ಮದುವೆ ಈ ವರ್ಷದಲ್ಲಿ ಆಗಿದೆ, ನಾನು ಈ ವರ್ಷದಲ್ಲಿ ಮನೆ ತಗೊಂಡಿದ್ದೀನಿ, ನನಗೆ ತುಂಬಾ 2-3 ವರ್ಷದಿಂದ ಪ್ರಮೋಷನ್ ಬಂದಿಲ್ಲ, ಈ ವರ್ಷದಲ್ಲಿ ನನಗೆ ಪ್ರಮೋಷನ್ ಬಂದಿದೆ. ಈ ವರ್ಷ ನಮಗೆ ಯಾರೆಲ್ಲ ಬೇಬಿಗೆ ಟ್ರೈ ಮಾಡ್ತಾ ಇದ್ದೀರೋ, ಮಗು ಬೇಕು ಅಂತ ನಿಮ್ಮ ಒಂದು ಕನಸನ್ನ ಇಟ್ಕೊಂಡಿದ್ದೀರೋ, ಅವರು ಕೂಡ ನೀವು ಅನ್ಕೊಳ್ಳಿ, ಈ ವರ್ಷ ನಮಗೆ ಮಗು ಆಗಿದೆ, ಆರೋಗ್ಯವಂತ ಸುಂದರವಾದ ಒಂದು ಮಗು ಹುಟ್ಟಿದೆ ಅಂತ ಅದನ್ನು ತಗೊಳ್ಳಿ ನೀವು. ಅಷ್ಟೇ ಅಲ್ಲ, ನೀವು ಯಾರೆಲ್ಲ ಪ್ರಾಪರ್ಟೀಸ್ ತಗೊಳ್ಬೇಕು ಅನ್ಕೊಂಡಿದ್ದೀರೋ, ಅಂದ್ರೆ ಮನೆ ತಗೊಳ್ಬೇಕು, ಲ್ಯಾಂಡ್ ತಗೊಳ್ಬೇಕು, ಇನ್ನು ಏನೇನೋ ಇರುತ್ತೆ ಅಲ್ವಾ, ಅದನ್ನ ನೀವು ಮಾಡ್ಕೊಳ್ಬಹುದು. ಹಾಗೆ ಅದ್ರ ಜೊತೆನಲ್ಲಿ ನಾನು ಹೇಳಿದೀನಿ, ಯಾರೆಲ್ಲ ಲ್ಯಾಂಡ್, ಹೌಸು ಅಥವಾ ಇನ್ನೇನೇನೋ ನಿಮ್ದು ಹೊಲ, ತೋಟ ಏನೇನಿರುತ್ತೆ ಅದನ್ನ ನಾವು ಸೇಲ್ ಮಾಡ್ಬೇಕು ಅನ್ಕೊಂಡಿರೋರು ಕೂಡ, ಅಲ್ಲೂ ಕೂಡ ನೀವು ಸೇಮ್ ಇದೇ ಎನರ್ಜಿ ಸರ್ಕಲ್ ಹಾಕೊಂಡು ನಿಮ್ಮ ವಿಶ್ ಅನ್ನ ನೀವು ಬರ್ಕೊಳ್ಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಒಂದು ಎನರ್ಜಿ ಸರ್ಕಲ್ ಅಲ್ಲಿ ನಿಮ್ಮ ನೇಮ್ ಇರುತ್ತೆ, ತುಂಬಾ ಪವರ್ಫುಲ್ ಆಗಿರುವಂತ ಸಿಂಬಲ್ ಅನ್ನ ಕೊಟ್ಟಿದ್ದೀನಿ,
ನಿಮ್ದು ವಿಶ್ ಏನಿದೆ ಆ ಒಂದು ವಿಶ್ ಅನ್ನ ನೀವು ಇಲ್ಲಿ ಬರ್ಕೊಳ್ಳಿ. ಓಕೆ, ಎನರ್ಜಿ ಸರ್ಕಲ್ ಒಳಗಡೆಗೆ ನಿಮ್ಮ ವಿಶ್ ಅನ್ನ ಬರ್ಕೊಳ್ಳಿ. ಎನರ್ಜಿ ಸರ್ಕಲ್ ಅಲ್ಲಿ ನಿಮ್ಮ ವಿಶ್ ಬರ್ಕೊಂಡಾಗ ನಿಮಗೆ ತುಂಬಾ ಪ್ರೊಟೆಕ್ಟಿವ್ ಆಗಿರುತ್ತೆ, ಎನರ್ಜೆಟಿಕ್ ಆಗಿರುತ್ತೆ, ಹಾಗೆ ನಿಮ್ಮ ವಿಶ್ ಫುಲ್ಫಿಲ್ ಬಹಳ ಬೇಗ ಆಗತ್ತೆ. ಸೊ ಇಷ್ಟೆಲ್ಲ ನೀವು ತಗೊಂಡಿರ್ತೀರಿ. ಹಾಗೆ ನೀವು ಇನ್ನು ಏನೇನಕ್ಕೆಲ್ಲ ತಗೊಳ್ಬಹುದು ಅಂತ ಹೇಳಿದ್ರೆ, ನಿಮ್ಮ ಒಂದು ಯಾವುದೇ ಒಂದು ಹಣ, ನಿಮ್ಮ ಹತ್ರ ಹಣ ಇದೆ, ಯಾವ ರೀತಿ ನಾನು ಈ ವರ್ಷ ನಾನು ತುಂಬಾ ಚೆನ್ನಾಗಿ ಮನಿಯನ್ನ ಸೇವ್ ಮಾಡಬಹುದು, ನನ್ನ ಸೇವಿಂಗ್ಸ್ ಏನನ್ನ ನಾನು ಟಾರ್ಗೆಟ್ ಇಟ್ಟಿದ್ದೀನಿ ಅಷ್ಟು ಸೇವಿಂಗ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಮನಿ ನನ್ನ ಹತ್ರ ತುಂಬಾ ಇದೆ, ಇದನ್ನ ನಾನು ಒಂದು ಕಡೆಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ತರ ಎಲ್ಲ ನೀವು ಥಿಂಕ್ ಬಿಗ್. ಯಾಕೆಂದ್ರೆ ಸೂರ್ಯ ಅಂದ್ರೇನೆ ತುಂಬಾ ಪವರ್ಫುಲ್ಲು. ನೀವು ಒಂದೊಂದೇ ವಿಶ್ ಇಟ್ಕೊಂಡ್ರು ಕೂಡ ನಿಮಗೆ ತುಂಬಾನೇ ಒಂದು ಸಕ್ಸಸ್ಫುಲ್ ಆಗಿರುವಂತ ಈ ಒಂದು 111 ಪೋರ್ಟಲ್ ಅಲ್ಲಿ ನಿಮಗೆ ತುಂಬಾ ಸಕ್ಸಸ್ಫುಲ್ ಆಗುವಂತ ರಿಸಲ್ಟ್ ಅಂತೂ ಬರೋದಂತೂ ಪಕ್ಕ. ಓಕೆ, ಸೊ ಏನೇನೆಲ್ಲ ಅನ್ಕೊಂಡಿದ್ದೀರೋ ನೀವೆಲ್ಲರೂ ಅನ್ಕೊಳ್ಳಿ. ಈ ಸ್ಟೂಡೆಂಟ್ ಯಾರಿಗೆಲ್ಲ ಸ್ಕೋರ್ ಮಾಡಬೇಕು ಅನ್ಕೊಂಡು ತುಂಬಾನೇ ರೀಚ್ ಮಾಡಲೇಬೇಕು ಈ ವರ್ಷ, ನಾನು 111 ಅಲ್ಲಿ ನಾನು ಈಗ 10th ಸೆಕೆಂಡ್ PU ಮತ್ತೆ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರುತ್ತೆ, ಅದನ್ನ ನನ್ನ ಗೋಲ್ ಇಟ್ಕೊಂಡಿದ್ದೀನಿ. ನಾನು ಈ ವರ್ಷ ಕ್ಲಿಯರ್ ಮಾಡ್ಕೊಳ್ತೀನಿ ಎನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದು ಕೂಡ ಅದನ್ನು ಬರ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ 111 ಬಂದಿದೆ ಅಲ್ವಾ, ಇಲ್ಲಿ ನಿಮಗೆ ತುಂಬಾ ಕನ್ಫ್ಯೂಷನ್ ಹೋಗ್ಬೇಡಿ. ಯಾರಿಗೆಲ್ಲ ಕರೆಕ್ಟ್ ಆಗಿ ನಾನು ಈ ವರ್ಷ ಇದೇ ತರಾನೇ ನಾನು ಮಾಡಬೇಕು, ಇದನ್ನೇ ನಾನು ತಗೊಳ್ಬೇಕು, ಹೀಗೆ ನನ್ನ ಲೈಫನ್ನ ನಡೆಸ್ಕೊಂಡು ಹೋಗ್ಬೇಕು, ಇದು ನನ್ನ ಪಾಲಿಗೆ ಸಿಕ್ಕಬೇಕು, ದಕ್ಕಬೇಕು, ನಾನು ಪಡ್ಕೊಂಡಿದ್ದೀನಿ ಅಂತ ಓನ್ಲಿ 1 ವಿಶ್ ಇಟ್ಕೊಂಡು ನೀವು ಥ್ರೂ ಔಟ್ ದ ಇಯರ್ ಕೂಡ ನೀವು ವಿಶ್ ಮಾಡ್ತಾ ಹೋಗ್ಬೋದು. ಇದು ಕೂಡ ಒಂದು ಮೆಥಡ್ ಅಲ್ಲಿ ಹೇಳ್ತಾ ಇದ್ದೀನಿ. ಓನ್ಲಿ 1 ವಿಶ್ ಥ್ರೂ ಔಟ್ ದ ಇಯರ್ ಅಲ್ಲಿ ನೀವು ವಿಶ್ ಮಾಡ್ಬೋದು. ನಾನು ಥ್ರೂ ಔಟ್ ದ ಇಯರ್ ಅಂತ ಹೇಳಿದ್ರೆ 1 ಸಾರಿ ವಿಶ್ ಮಾಡಿ ನೀವು ಹಾಗೆ ಬಿಟ್ಬಿಡ್ಬೋದು. ನೀವು ಥ್ರೂ ಔಟ್ ದ ಇಯರ್ ಅಂದ್ರೆ 12 ತಿಂಗಳು ನೀವು ವಿಶ್ ಮಾಡಬೇಕು ಅಂತ ಇಲ್ಲ. ಇದರಲ್ಲಿ ಎಷ್ಟು ಬೇಗ ನಿಮ್ಮ ವಿಶ್ ಮ್ಯಾನಿಫೆಸ್ಟ್ ಆಗುತ್ತೆ ಗೊತ್ತಿಲ್ಲ, ಎಷ್ಟು ಬೇಗ ನಿಮ್ದು ವಿಶ್ ಫುಲ್ಫಿಲ್ ಆಗುತ್ತೆ ಗೊತ್ತಿಲ್ಲ. ಬಟ್ ನೀವು ಮಾಡ್ಬೇಕಾದ್ರೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ, ಯಾರೆಲ್ಲ ನೀವು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಈ ಒಂದು ವೈಟ್ ಶೀಟ್ ಅಲ್ಲಿ ಗ್ರೀನ್ ಕಲರ್ ಪೆನ್ ಅಲ್ಲಿ 111 ಅಂತ ಹಾಕೊಂಡು ವೂಲ್ಫ್ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಹಾಕೊಂಡು ಒಂದು ಎನರ್ಜಿ ಸರ್ಕಲ್ ಹಾಕೊಳ್ಳಿ. ಸರ್ಕಲ್ ಒಳಗೆ ನಿಮ್ ನೇಮ್ ಇರ್ಲಿ, ಈ ಸಿಂಬಲ್ ಅನ್ನ ಬರೀರಿ, ನಿಮ್ಮ ವಿಶ್ ಅನ್ನ ಬರೀರಿ. ಸರಿಯಾದ ಸಮಯ ಅಂದ್ರೆ ಜನವರಿ 1ನೇ ತಾರೀಕು. ಇಲ್ಲಿ ಹೇಗಿದ್ರು ಡಿಸೆಂಬರ್ 31 ಹಾಕ್ತಿದ್ದಾಗ್ಲೇನೆ ಎಷ್ಟೋ ಜನ 2026 ವೆಲ್ಕಮ್ ಮಾಡ್ತಾ ಇರ್ತಾರೆ. 12 ಗಂಟೆ ಮುಗ್ದೋಗಿರುತ್ತೆ. ಅಂತ ಸಂದರ್ಭದಲ್ಲಿ ನೀವೆಲ್ಲ ಏನ್ ಮಾಡಿ, ಸರಿಯಾಗಿ 1 ಗಂಟೆಗೆ ಮಧ್ಯರಾತ್ರಿನೇ, ಅದು ನಮ್ಗೆಲ್ಲ ಅಂದ್ರೆ ಮಧ್ಯರಾತ್ರಿ 1 ಗಂಟೆಗೆ ಸರಿಯಾಗಿ ನೀವು ವಿಶ್ ಅನ್ನ ಪೋರ್ಟಲ್ ಓಪನ್ ಆಗ್ಬಿಟ್ಟಿರುತ್ತೆ, ವಿಶ್ ಅನ್ನ ಫುಲ್ಫಿಲ್ ಮಾಡ್ಕೊಳ್ಬಹುದು. ಅದು ಮಿಸ್ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಅಂದ್ರೆ ಜನವರಿ 1ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಈ ವಿಶ್ ಅನ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳಿ. ಇದು 2 ಸಮಯ ಮಿಸ್ ಆಯ್ತು ಅಂತ ಹೇಳಿದ್ರೆ ಜನವರಿ 1ನೇ ತಾರೀಕು ಹೋಲ್ ಡೇ ನಿಮ್ಮ ಕೈಯಲ್ಲಿ ಇರುತ್ತೆ. ಯಾರು ಕನ್ಫ್ಯೂಷನ್ ಮಾಡ್ಕೋಬೇಡಿ. ನಿಮ್ಮ ಒಂದು ಯಾವ ಸಮಯಕ್ಕೆ ನಿಮಗೆ ವಿಶ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೋ ಆ ಸಮಯಕ್ಕೆ ನೀವು ವಿಶ್ ಮಾಡ್ಕೊಳ್ಳಿ. ತಿಳ್ಕೊಳ್ಳಿ, ನೀವು ವಿಶ್ ಮಾಡಬೇಕಾದ್ರೆ ನನ್ನ ವಿಡಿಯೋ ನಾನು ಅದಕ್ಕೆ ಅಂತಾನೆ ಒಂದು 3 to 4 days ಅರ್ಲಿಯರ್ ಆಗಿ ಬಿಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಯಾರಿಗೆಲ್ಲ ನೀವು ಈ ವರ್ಷ ಏನನ್ನ ನೀವು ಪಡ್ಕೊಳ್ಬೇಕು ಅಂತ ಬಯಸ್ತಾ ಇದ್ದೀರೋ ಅದು ನಿಮ್ಗೆ ಒಂದು ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡ್ಬಿಡಿ. ಅದನ್ನ ನೀವು ವಿಜುವಲೈಸ್ ಮಾಡ್ಕೊಂಡು ಅದನ್ನ ನಮಗೆ ಸಿಕ್ಕಿದೆ ಅಂತ ಹೇಳಿ ನೀವು ಒಂದು ವಿಶ್ ಅನ್ನ ಫುಲ್ಫಿಲ್ ಮಾಡ್ಕೊಂಡು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋದ್ರೆ ಪಕ್ಕ ಇದು ನಿಮಗೆ ವಿಶ್ ಫುಲ್ಫಿಲ್ ಆಗುತ್ತೆ. ಈ 111 ಪೋರ್ಟಲ್ ತುಂಬಾ ಪವರ್ಫುಲ್ ಆಗಿದೆ. ನಾನು ಪದೇ ಹೇಳ್ತಾ ಇದ್ದೀನಿ, ಸೂರ್ಯ ಅಂದ್ರೇನೆ ಪವರು, ಸೂರ್ಯ ಅಂದ್ರೇನೆ ಒಂದು ಶಕ್ತಿ. ಇದೆಲ್ಲ ಇರುವಾಗ ಅದರಲ್ಲೂ ನಿಮಗೆ ಮನಿ ಟ್ರಾನ್ಸಾಕ್ಷನ್ ಇದೆ ಅಲ್ವಾ, ಈ ಒಂದು ಪವರ್ ಏನಿದೆ, ನೀವು ಏನೇನೆಲ್ಲ ಅನ್ಕೊಂಡಿದ್ದೀರೋ ಅದನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದರಲ್ಲೂ ಕೂಡ ಸೂರ್ಯ ಅಂದ್ರೇನೆ ಒಂಥರ
ತೇಜಸ್ಸು, ಅಧಿಕಾರ ಇದೆಲ್ಲದೂ ಸಿಗುವಂಥದ್ದು. ಯಾರಿಗೆಲ್ಲ ನಿಮ್ಮ ಜಾಬು ಅಂದ್ರೆ ಡ್ರೀಮ್ ಜಾಬ್ ಇರ್ಬೋದು, ಗವರ್ನಮೆಂಟ್ ಜಾಬ್ ಇರ್ಬೋದು, ಪ್ರಮೋಷನ್ನು, ಟ್ರಾನ್ಸ್ಫರ್ ಆಗ್ತಾ ಇರುವಂಥದ್ದು, ಇನ್ನು ಏನೇನೆಲ್ಲ ನಿಮಗೆ ಅನ್ಸುತ್ತೋ ಅದೆಲ್ಲವನ್ನು ನೀವು ಮಾಡ್ಕೊಳ್ಬೋದು, ಫುಲ್ಫಿಲ್ ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ಈ ಒಂದು 111 ನಲ್ಲಿ ನಾವು ಮಾಡ್ಕೊಳ್ಬೇಕಾಗಿರುವಂತ ವಿಷಯ ತುಂಬಾನೇ ಇದೆ, ತುಂಬಾ ಅಂದ್ರೆ ತುಂಬಾನೇ ಇದೆ. ನಮ್ಮ ಒಂದು ಚಾನಲ್ ಅಲ್ಲೇನೆ ನಿಮಗೆ ಸಾಕಷ್ಟು ವಿಷಯಸ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ನಿಮಗೆ ಮೆಥಡ್ ಅಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದರಲ್ಲಿ ಇವತ್ತು ತಿಳಿಸ್ಕೊಟ್ಟಿರುವಂತ ಈ ಮೆಥಡ್ ಅನ್ನ ಉಪಯೋಗ ಮಾಡ್ಕೊಳ್ಳಿ, ಎಲ್ಲರಿಗೂ 111 ಪೋರ್ಟಲ್ ಹೆಲ್ಪ್ ಆಗ್ಲಿ. ಮತ್ತೆ ನೀವು ಇವಾಗ ಕೇಳ್ತೀರಿ ಈ ಶೀಟ್ ಅನ್ನ ಏನ್ ಮಾಡ್ಬೇಕು ಅಂತ ಹೇಳ್ತೀರಿ. 2 ಮೆಥಡ್ ಅಲ್ಲಿ ಹೇಳ್ತೀನಿ. ಜನವರಿ 1ನೇ ತಾರೀಕು ರಾತ್ರಿ 12 ಗಂಟೆ ಆದ ನಂತರನೇ ಈ ಒಂದು ಶೀಟ್ ಅನ್ನ ಬರ್ನ್ ಮಾಡಿ, ಅಥವಾ ಸಂಜೆನೆ ಯಾರೆಲ್ಲ ವಿಶ್ ಮಾಡ್ಕೊಂಡ್ಬಿಟ್ಟಿರ್ತೀರಿ ಅಲ್ವಾ, ವಿಶ್ ಆದ ತಕ್ಷಣನೇ ಬರ್ನ್ ಮಾಡಿ ಆಶಸ್ ನ ಯೂನಿವರ್ಸಿಗೆ ಕಳಿಸ್ಕೊಡಿ. 2ನೇ ಮೆಥಡ್ ಏನ್ ಗೊತ್ತಾ, ಈ ಪೇಪರ್ನ ನೀವು 1 ತಿಂಗಳು 111 1 ತಿಂಗಳು ದಿನ ವಿಶ್ ಮಾಡಬೇಕು. ನಿಮ್ಮ ಸಮಯ ಯಾವ ಸಮಯಕ್ಕಾದ್ರೂ ಮಾಡ್ಕೊಳ್ಳಿ. ಅದ್ರಲ್ಲೂ ಮಧ್ಯಾಹ್ನ 1 ಗಂಟೆಗೆ ನೀವು ವಿಶ್ ಮಾಡಿಕೊಂಡು ರಾತ್ರಿ 1 ಗಂಟೆಗೆ ನಿಮಗೆ ಎಚ್ಚರ ಆಗಿದ್ರೆ ಮಾಡಿಕೊಂಡು 1 ತಿಂಗಳು ವಿಶ್ ಮಾಡೋಂಥದ್ದು ನಿಮ್ಮ ಪಿಲ್ಲು ಕೆಳಗಡೆ ಇಟ್ಕೊಂಡು ವಿಜುವಲೈಸ್ ಮಾಡಿ ಮಲ್ಕೊಳ್ಳುವಂಥದ್ದು. ಈ ತರ 2 ಮೆಥಡ್ ಅಲ್ಲಿ ನೀವು ಮಾಡ್ತಾ ಹೋಗಿ 1ನೇ ತಿಂಗಳು ಅಂದ್ರೆ ಜನವರಿ ತಿಂಗಳು ಮುಗಿದ ನಂತರ ಈ ಶೀಟ್ ಅನ್ನ ಬರ್ನ್ ಮಾಡಿ ಆಶಸ್ ನ ಯೂನಿವರ್ಸಿಗೆ ಕಳಿಸ್ಕೊಡಿ. ಇಷ್ಟನ್ನ ಮಾಡಿ ನೀವು. ಸೊ ಮುಂದೆ ಸಾಕಷ್ಟು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ತಗೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಹೋಗಿ ಬರಲ್ಲ. ನಮಸ್ಕಾರ.